ನಮಸ್ಕಾರ. ಅಲ್ಲ ಸರ್, ಅದು ಒಂದು ರೆಸ್ಕ್ಯೂ ಟೈಮಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನ ಬಿಸಿಲಲ್ಲೇ ಕೂತಿದ್ದೀರಾ ಸರ್. ನಾನು ಅದ್ರ ಬಗ್ಗೆ ನನಗೆ ಎರಡು ಮಾತು ಹೇಳಲ್ಲ. ಅವ್ರು ಎಷ್ಟು ರೆಸ್ಕ್ಯೂ ಮಾಡಿದ್ರು ಅದೇ ರೀತಿ ನೀವು ಬಿಸಿಲಲ್ಲೇ ಕೂತ್ರಿ, ಒಂದು ಆಸ್ಪತ್ರೆಗೂ ಕೂಡ ಹೋದ್ರಿ. ನಾನೇನು ಜಾಸ್ತಿ ಕೇಳಲ್ಲ ಸರ್, ಈ ರೀತಿಯಾದಂಥ ಘಟನೆ ನೀವು ಅನ್ಕೊಂಡಿದ್ರಾ ಬದುಕಿ ಬರ್ತಾನೆ ಅಂತ? ಅದ್ರ ಒಂದು ಯಾವುದೋ ಕಾರ್ನರ್ದಾಗ ವಿಶ್ವಾಸ ಇತ್ತು ನನಗೆ. ನಮ್ಮ ಭಾಗದಾಗ ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ಧಲಿಂಗ ಮಹಾರಾಜರ ಯಾವಾಗ ನಾವು ಅವನು ಮೊರೆ ಹೋಗಿದ್ದೀವಿ, ನಮ್ಮೆಲ್ಲವನ್ನ ಈಡೇರಿಸಿದ್ದಾನೆ. ನನಗಂತರೂ ಆ ಮಠದ ಆ ಶಕ್ತಿಯ ಮೇಲೆ ಭಾಳ ವಿಶೇಷವಾದಂಥ ವಿಶ್ವಾಸ, ಶ್ರದ್ಧೆ ಇದೆ. ನಾನು ಇಡೀ ಸಾರ್ವಜನಿಕ ಬದುಕಿನ 40 ವರ್ಷ ನನ್ನ ಎಲ್ಲ ಮತ್ತು ಆ ಭಾಗದ ಅನೇಕ ಜನರಿಗೆ ಆ ಕರುಣೆ, ಆ ದೇಹ ಅಲ್ಲಿ ಸಿಕ್ಕಿದೆ. ನನಗೆ ನಿನ್ನೆ ವಿಶ್ವಾಸ ಇತ್ತು ಈ ಭಾಗದಾಗ ಆಗಿದೆ, ಮುತ್ತನೇ ಇದನ್ನು ರಕ್ಷಣೆ ಮಾಡ್ತಾ ಅಂತೇಳಿ. ಇವತ್ತು ನಿಜಕ್ಕೂ ಹೇಳ್ತೀನೋ, ಇವತ್ತು ಆ ಮಗುವಿನ ಪುನರ್ಜನ್ಮ ಏನಾದರೂ ಆಗಿದ್ರೆ ಅದು ಆ ಸಿದ್ಧಲಿಂಗ ಮಹಾರಾಜ. ಇವತ್ತೇ ಅವ್ರು ನಿಜವಾದ ಬರ್ತಡೆ ಸರ್, ನಾನು ಆಗ್ಲಿಂದ ಅದೇ ಹೇಳ್ತಾ ಇದ್ದೀನಿ ಸರ್. ಆಮೇಲೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನಾನು ತಮ್ಮ ಮುಖಾಂತರ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಪ್ರದೇಶದಾಗ ನೀರಿನ ಅಭಾವ ಇರೋದ್ರಿಂದ ಬೋರ್ವೆಲ್ ಡ್ರಿಲ್ ಮಾಡ್ತಕ್ಕಂಥ ಅನಿವಾರ್ಯ ನಮ್ಮ ರೈತರಿಗೆ ಆ ಪರಿಸ್ಥಿತಿ ಬರುತ್ತೆ. ಆದರೆ ನೀರು ಬಿದ್ದಾಗ ನಾವು ಅದರ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ತೀವಿ. ಯಾವಾಗ ನೀರು ಬೀಳೋದಿಲ್ಲ ಅವಾಗ ಅದ್ರ ಬಗ್ಗೆ ನಾವು ಅಲಕ್ಷ್ಯ ವಹಿಸ್ತೀವಿ. ಆ ಅಲಕ್ಷ್ಯ ವಹಿಸೋದಕ್ಕೆ ಇಂಥ ಅನಾಹುತಕ್ಕೆ ಕಾರಣ ಆಗ್ತಾವೆ. ನಾನು ತಮ್ಮ ಮುಖಾಂತರ ನಮ್ಮೆಲ್ಲ ಭಾಗದ ರೈತರಲ್ಲಿ, ಬರೀ ನಮ್ಮ ಭಾಗ ಅಲ್ಲ, ಈ ನಾಡಿನ ಉದ್ದಕ್ಕೂ ಯಾರು ಬೋರ್ವೆಲ್ ಡ್ರಿಲ್ ಮಾಡಿರ್ತೀರಿ, ವೆರಿ ನೆಕ್ಸ್ಟ್ ಮಿನಿಟ್ ಅದನ್ನು ಮುಚ್ಚಿ ಕ್ಲೋಸ್ ಮಾಡಿ. ಇಲ್ಲಾಂದರೆ ಇಂಥ ಅಚಾತುರ್ಯಗಳು, ಇಂಥ ಅನಾಹುತಗಳು ಸದೈವಕ್ಕಿಂತ ಆಪ್ರೇಷನ್ದಾಗ ಎಲ್ಲಿಯೂ ಸಕ್ಸಸ್ ಆಗಿಲ್ಲ. ಭಗವಂತನ ಮುತ್ತನ ಆಶೀರ್ವಾದದಿಂದ ನಾವು ಗೆದ್ದಿದ್ದಿ. ಬಹುತೇಕ ನಮ್ಮ ಜನರ ಎಲ್ಲರ ಪ್ರಾರ್ಥನೆ ಮತ್ತು ನಾನು ವಿಶೇಷವಾಗಿ ಅಲ್ಲಿ ಜನಸಮುದಾಯ, ನಮ್ಮ ಸರ್ಕಾರಕ್ಕೆ ಸಂಬಂಧಪಡಲಾರ್ದಂಥ ಅನೇಕ ಜನ ಅದರಲ್ಲಿ ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳು. ಇಡೀ ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಜನಸಮುದಾಯ ಸಹಾಯ ಮಾಡಿದ್ದಾರೆ. ಅವ್ರು ಯಾರ್ಯಾರು ಈ ಆಪ್ರೇಷನ್ದೊಳಗೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಾಂತಳದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ಭಗವಂತ ಅವರಿಗೆ ಮುಂದಿನ ದಿನಮಾನದಾಗ ಇಂಥ ಒಂದು ಮಗುವಿಗೆ ಏನು ಜೀವ ಕೊಟ್ಟಿದ್ದಾರೆ, ಅವರ ಕುಟುಂಬಕ್ಕೆ ಅವರಿಗೆ ಸದಾ ಒಳ್ಳೆಯದನ್ನು ಮಾಡಲಿ. ಅವರ ಡೇ ಆ್ಯಂಡ್ ನೈಟ್ ಆ ಎಲ್ಲ ಪರಿಶ್ರಮ ಪಟ್ಟವ್ರನ್ನ ನಾನು ಗಮನಿಸಿದ್ದೀನಿ. ಬರೀ ಕೂತು ನೋಡಿದ್ದೀವಿ. ಅವರು ಕಣ್ಣಿರಲಾರ್ದೇ ಅವರೆಲ್ಲ ಪರಿಶ್ರಮ ಪಟ್ಟಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಎಲ್ಲ ಅಧಿಕಾರಿ ವರ್ಗ ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ಜನಸಮುದಾಯ ಮತ್ತು ಮಾಧ್ಯಮದವರು ಸಹಿತ ನೀವು ಎಲ್ಲ ಅಲ್ಲೇ ಬಹುತೇಕ ನಾಗರಿಕ ಸಮಾಜದ ಮನ ಮಿಡಿತಕ್ಕಂಥ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿತ್ತು. ಸುಖಾಂತಿಯಾಗಿದೆ. ಇವತ್ತು ಆ ಮಗುವಿಗೆ ಪುನರ್ಜನ್ಮ ಮಾಡೋ ಮುಖಾಂತರ ಬಂದ್ರಲ್ಲ ಸರ್, ಹೇಗಿದ್ದಾನೆ ಪಾಪು? ಆ ಮಗು ಅತ್ಯಂತ ಆರಾಮಾಗಿದ್ದಾನೆ. ಆ ತಾಯಿಗೆ ಆ ಸಂತೋಷಕ್ಕೆ ಮಿತಿ ಇಲ್ಲ. ಆ ತಾಯಿಯ ಸಂತೋಷಕ್ಕೆ ಆ ತಾಯಿ ಮಡಿಯಲ್ಲಿ ಸೇರಬೇಕು ಅಂಥೇಳಿ ನಮ್ಮೆಲ್ಲರ ಏನು ಪ್ರಾರ್ಥನೆ ಇತ್ತು, ಆ ಭಗವಂತ ಹೋಗೊಟ್ಟಿದ್ದಾನೆ. ಆ ತಾಯಿಯ ಮಡಿಲಲ್ಲಿ ಆ ಮಗು ಇರೋದನ್ನು ನೋಡಿ ನಾನಂತರೂ ಪುಳುಕಿತನಾಗಿದ್ದೀನಿ. ನನಗೆ ಭಾಳ ಸಂತೃಪ್ತಿ ಇದೆ. ಬಹುತೇಕ ಈ ಆಪ್ರೇಷನ್ ಇಷ್ಟು ಸಕ್ಸಸ್ ಆಗಿ ನಡೀತದೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕೊನೆಗೂ ನಾವು ಯಾರೇ ಯಾವುದೇ ಆಡಳಿತ ವ್ಯವಸ್ಥಿದ್ರು ಅವನ ಕರುಣೆ ದಯ ಇತ್ತು ಅಂದ್ರೆ ಎಲ್ಲವನ್ನೂ ಸಾಧ್ಯ ಅನ್ನೋದಕ್ಕೆ ಇವತ್ತೊಂದು ಜೀವಂತ ಉದಾಹರಣೆ ನಮ್ಮ ಎದುರಿಗೆ ಆಗಿದೆ. ನಾನು ನಿಜಕ್ಕೂ ಇವರೆಲ್ಲರನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ದಿನಮಾನದಾಗ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಜಾತ್ರೆ ಅದ, ಆ ತಾಯಿಯ ಅಭಿಲಾಷೆ ಇದೆ. ಇನ್ನೊಮ್ಮೆ ನಾವೆಲ್ಲರೂ ಕೂಡಿ ಆ ಮಗುವಿಗೆ ಸಿದ್ಧಲಿಂಗ ಮಹಾರಾಜರ ಆಸ್ಥಾನದಲ್ಲಿ ಪುನರ್ನಾಮ ಮಾಡಬೇಕಂತಕ್ಕಂಥ ಆ ತಾಯಿಯ ಆಶೆ ಅದೇ. ಅದಕ್ಕೆ ನಾವೆಲ್ಲರೂ ಅದನ್ನು ಈಡೇರಿಸ್ತೀವಿ. ತುಂಬ ದುಃಖ ಭರಿತರಾಗ್ತಿದ್ದೀರಾ ಸರ್, ಸೀರಿಯಸ್ಲಿ. ಇಷ್ಟು ಮಾನಸಿಕವಾಗಿ ತೊಗೊಂಡಿದ್ದೀರಾ. ತುಂಬ ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ಆಯ್ತು ಸರ್, ಓಕೆ. ಇವಿಷ್ಟು ಶಾಸಕರ ಮಾತು.